ನಮಸ್ಕಾರ ವೀಕ್ಷಕರೇ, ನಾನು ಅಭಿಷೇಕ್. ಇವತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದೀನಿ. ಸೊ ಅದು ಬೇರೆ ಯಾವುದಲ್ಲ, ಒಂದು 15,000 ಒಂದು ಬಜೆಟಲ್ಲಿ ನಿಮಗೊಂದು ಸ್ಮಾರ್ಟ್ಫೋನ್ ಬೇಕು ಅಂತಿದೆ, ಅದು ಕೂಡ ನಿಮಗೆ 5G ಬೇಕು ಅಂತಿದ್ರೆ ಸೊ ಇಲ್ಲೊಂದು ಸ್ಮಾರ್ಟ್ಫೋನ್ ಜೊತೆ ಬಂದೀನಿ. ಸೊ ಅದು ಬೇರೆ ಯಾವುದಲ್ಲ, ಸ್ಯಾಮ್ಸಂಗ್ನ M14 ಅನ್ನುವಂಥ ಈ ಒಂದು 5G ಹ್ಯಾಂಡ್ಸೆಟ್. ಸೊ ಇವತ್ತು ಇದ್ರ ಬಗ್ಗೆ, ಇದರ ಸ್ಪೆಕ್ ಏನು ಆ್ಯಂಡ್ ಇದರ ಒಂದು ಫೀಚರ್ಸ್ ಏನು, ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ಈ ಒಂದು ಸ್ಯಾಮ್ಸಂಗ್ M14 5G ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇದರಲ್ಲಿ 2 ವೇರಿಯಂಟಲ್ಲಿ ಬರುತ್ತೆ. ಒಂದು 4GB, ಇನ್ನೊಂದು 6GB. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಕಾನ್ಸ್ ಕೂಡ ಇದೆ, ಅದು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದರ ಒಂದು ಬೇರೆ ಫೀಚರ್ಸ್ ಬಗ್ಗೆ ನೋಡಬೇಕಾದ್ರೆ ಇದರಲ್ಲಿ ನಿಮಗೆ 6.6 ಇಂಚ್ನ ಒಂದು LCD ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಆ್ಯಮೋಲೆಡ್ ಅಲ್ಲ, LCD ಡಿಸ್ಪ್ಲೇ. ಬಟ್ ನಾವು ಈ ಒಂದು ಪ್ರೈಸ್ ರೇಂಜಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಜಾಸ್ತಿ ಇದರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡ್ತಾ ನೋಡೋಣ ಏನಿದೆ ಅಂತ. ಮೊದಲಿಗೆ ಸ್ಯಾಮ್ಸಂಗ್ ಅವರು ಇದರಲ್ಲಿ ಒಂದಷ್ಟು ಪೇಪರ್ ವರ್ಕ್ನೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಆ USB ಕೇಬಲ್ ಕೂಡ ಇದರಲ್ಲಿ ಸಿಗುತ್ತೆ. ಇನ್ನೊಂದು ವಿಷಯ, ಇದರಲ್ಲಿ ನಿಮಗೆ ಚಾರ್ಜರ್ ಯಾವುದು ಸಿಗಲ್ಲ, ಜಸ್ಟ್ ನಿಮಗೆ ಒಂದು USB ಕೇಬಲ್ನ, Type-C ಕೇಬಲ್ನ ಕೊಟ್ಟಿರ್ತಾರೆ. ನೀವು ಇದರೊಂದು ಅಡಾಪ್ಟರ್ನ ತಗೊಂಡು ನೀವು ಚಾರ್ಜ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ಒಂದು ಸಿಮ್ ಎಜೆಕ್ಟರ್ನ ಒಂದು ಟೂಲ್ ಸಿಗುತ್ತೆ ನಮಗೆ. ಜೊತೆಗೆ ನಮಗೆ ಸಿಗುವಂಥದ್ದು ಬರೀ ಒಂದು ಫೋನ್ ಮಾತ್ರ. ಸೊ ಫೋನ್ ಬಗ್ಗೆ ಮಾತಾಡಬೇಕಾದ್ರೆ ಮೊದಲಿಗೆ ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಡಿಸೈನ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇಲ್ಲಿ ತುಂಬ ರೌಂಡ್ ಆಗಿರುವಂಥ ಎಡ್ಜಸ್ನಿರುವಂಥ ಒಂದು ಫೋನ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಇಲ್ಲಿ ವಾಲ್ಯೂಮ್ ಬಟನ್ ಸಿಗುತ್ತೆ, ಇಲ್ಲಿ ಪವರ್ ಬಟನ್ ಸಿಗುತ್ತೆ. ಜೊತೆಗೆ ನಿಮಗೆ ಇಲ್ಲಿ ಸಿಮ್ ಟ್ರೇ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಒಂದು ನಾಚ್ ಇರುವಂಥ ಒಂದು ಡಿಸ್ಪ್ಲೇ ನಿಮಗೆ ಸಿಗ್ತಾ ಇದೆ. ಸೊ ನಿಮಗೆ ಒಂದು ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ನಾರ್ಮಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನಿತರ ಒಂದು ಬೇರೆ ಡಿಸೈನ್ ಬಗ್ಗೆ ಮಾತಾಡಬೇಕಾದ್ರೆ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಬರುತ್ತೆ. ನಿಮಗೆ ಇಲ್ಲೊಂದು ಫ್ಲಾಶ್ ಲೈಟ್ ಸಿಗುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಒಂದು ಸ್ಯಾಮ್ಸಂಗ್ನ ಒಂದು ಬ್ರ್ಯಾಂಡಿಂಗ್ನೆಲ್ಲ ಕೊಟ್ಟಿದ್ದಾರೆ. ಕೆಳಗೆ ನೋಡಬೇಕಾದ್ರೆ ನಿಮಗೆ ಇಲ್ಲೊಂದು ಸ್ಪೀಕರ್ ಸಿಗುತ್ತೆ, ಹೆಡ್ಫೋನ್ ಜಾಕ್ ಸಿಗ್ತಾ ಇದೆ ನಿಮಗೆ. ಸೊ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಿಮಗೆ. ಜೊತೆಗೆ ನಿಮಗೆ ಇಲ್ಲೊಂದು Type-C ಕೇಬಲ್ನ ಒಂದು ಚಾರ್ಜಿಂಗ್ ಪೋರ್ಟ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇನ್ನು ಇದರ ಒಂದು ಸ್ಪೆಕ್ ಬಗ್ಗೆ ಮಾತಾಡೋಣ. ಸ್ಪೆಕ್ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ ಇದರಲ್ಲಿ 2 ವೇರಿಯಂಟಲ್ಲಿ ಸಿಗುತ್ತೆ. ನಾನು ಆವಾಗಲೇ ಹೇಳಿದಂಗೆ 4GB ಮತ್ತು 6GB. ಆ್ಯಂಡ್ ಎರಡರಲ್ಲೂ ಕೂಡ 128GB ರಾಮ್ ಇರೋದು ನಿಮಗೆ ಇಂಟರ್ನಲ್ ಸ್ಟೋರೇಜು. ಆ್ಯಂಡ್ ಇನ್ನಿದ್ರ ಒಂದು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 6000 mAh ಒಂದು ಬ್ಯಾಟ್ರಿ ಸಿಗ್ತಾ ಇದೆ. ಆ್ಯಂಡ್ ಇದರ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಾದ್ರೆ Exynos 1330. ಆ್ಯಂಡ್ ಇದರ ಒಂದು ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಸೆನ್ಸಿಟಿವ್ ಆಗಿರುವಂಥ ಟಚ್ ಇರುವಂಥ, ತುಂಬ ಫ್ಲೋಯಿಂಗ್ ಆಗಿರುವಂಥ ಒಂದು ಟಚ್ ಇರುವಂಥ ಒಂದು ಡಿಸ್ಪ್ಲೇ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಷಯ ಅಂದರೆ ನಿಮಗೆ ಇದರಲ್ಲಿ 2 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟ್ನ ನಿಮಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ 4 ಸೆಕ್ಯೂರಿಟಿ ಪ್ಯಾಚಸ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಈ ಒಂದು ಫೋನ್ನ ತಗೊಂಡ್ರೆ ನೆಕ್ಸ್ಟ್ ಅಪ್ಕಮಿಂಗ್ 2 ಅಪ್ಡೇಟ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ನಿಮಗೆ ಇದರಲ್ಲಿ 6000 mAh ಬ್ಯಾಟ್ರಿ ಕೂಡ ಸಿಗ್ತಾ ಇದೆ. ಸೊ ಅದನ್ನು ಕೂಡ ನಾನು ತುಂಬ ಲೈಟ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಹಿಡ್ಕೊಳ್ಳೋ ಒಂದು ಸ್ವಲ್ಪ ಒಳ್ಳೆ ಗ್ರಿಪ್ಪಿ ಫೀಲ್ ಅನಿಸುತ್ತೆ. ಬಟ್ ನಿಮಗೆ ಇಲ್ಲಿ ರೌಂಡ್ ಎಡ್ಜಸ್ ಇರೋದ್ರಿಂದ ಒಂದು ನಿಮಗೆ ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೊಬೇಕಾಗುತ್ತೆ ಯಾವಾಗ ಕೂಡ, ಯಾಕಂದರೆ ಜಾರ್ ಹೋಗ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಹಿಂದ್ಗಡೆ ಗ್ಲಾಸ್ ಫಿನಿಶ್ ಸಿಗ್ತಾ ಇದೆ. ಆ್ಯಂಡ್ ಇದನ್ನ ಟಚ್ ಮಾಡುವಾಗ ನಿಮಗೆ ಅದರಲ್ಲಿ ಫಿಂಗರ್ ಪ್ರಿಂಟ್ ಇದರಲ್ಲಿ ಸಿಗ್ತಾ ಇದೆ. ಬಟ್ ಓವರಾಲ್ ನೀವು ಸ್ಟ್ರೈಟಾಗಿ ನೋಡಿದಾಗ ನಿಮಗೆ ಅದೇನೋ ಅಷ್ಟು ಗೊತ್ತಾಗಲ್ಲ. ಸೊ ಇನ್ನು ನಾನು ಅವಾಗಲೇ ಹೇಳಿದಂಗೆ ಟಚ್ ಎಲ್ಲ ತುಂಬ ಸೆನ್ಸಿಟಿವ್ ಆಗಿದೆ. ನಾರ್ಮಲ್ ಆಗಿ ಸ್ಯಾಮ್ಸಂಗ್ ಒಂದು ಮಿಡ್ ರೇಂಜ್ ಬಜೆಟಲ್ಲಿ ಸಿಗುವಂಥ ಫೋನ್ ನಾವು ಟಚ್ ಎಲ್ಲ ಏನಿದೆ ಅದು ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ 2 ವೇರಿಯಂಟಿಗೆ 2 ಪ್ರೈಸ್ ಇದೆ ನಿಮಗೆ. ಸೊ 6GB ಒಂದು ರ್ಯಾಮ್ಗೆ 15,490 ನಿಮಗೆ 6GB ಸಿಗ್ತಾ ಇದೆ. ಆ್ಯಂಡ್ ನಿಮಗೆ 4GB ರ್ಯಾಮ್ ಒಂದು ವೇರಿಯಂಟ್ ಏನಿದೆ ಅದು ನಿಮಗೆ 14,490, ಅಂದರೆ 1000 ರೂಪೀಸ್ ಡಿಫ್ರೆನ್ಸಲ್ಲಿ ನಿಮಗೆ 2GB ಎಕ್ಸ್ಟ್ರಾ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ನಾನು ಹೇಳಿದ್ರೆ ನಿಮಗೆ 6GB ಪ್ಲಸ್ 128 ಒಂದದೇನಿದೆ ಅದನ್ನೇ ತಗೊಳ್ಳಿ ಅಂತ. ಯಾಕೆಂದರೆ ನಾನು ಬರೀ 1000 ರೂಪೀಸ್ ನಿಮಗೆ 2,000 ರೂಪಾಯಿ ಕಮ್ಮಿ ಮಾಡಿ ಬೇರೆ ತಗೊಳ್ಬೇಕಾದಂಥ ಒಂದು ಇದರ ಇನ್ನೊಂದು ವೇರಿಯಂಟ್ ತಗೋಬೇಕಾದಂಥ ಅದು ನೆಸೆಸಿಟಿ ಇಲ್ಲ ಅಂತ ನಂಗೆ ಅನಿಸುತ್ತೆ. ಬಟ್ ಇದು ಚೆನ್ನಾಗಿದೆ. ಸೊ ಇದಿಷ್ಟು ಒಂದು ಫೋನ್ ಬಗ್ಗೆ. ಇನ್ನು ಇದನ್ನು ಯಾರು ತಗೋಬೇಕು ಅಂದರೆ ಅಫ್ಕೋರ್ಸ್ ಇದ್ರಲ್ಲಿ ಗೇಮಿಂಗ್ ಆಡೋಕ್ಕಾಗಲ್ಲ. Exynos 1330 ಇರೋದು, ಸೊ ಗೇಮಿಂಗ್ ಆಡೋಕ್ಕಾಗಲ್ಲ ಇದರಲ್ಲಿ. ಆ್ಯಂಡ್ ಇದರ ಒಂದು ಡಿಸ್ಪ್ಲೇ ಒಂದು ರೆಸಲ್ಯೂಷನ್ ಏನಿದೆ ಅದು ಕೂಡ ಅದಕ್ಕೆ ಸಪೋರ್ಟ್ ಮಾಡೋಕ್ಕಲ್ಲ. ಲೈಟ್ ಆಗಿರುವಂಥ ಕೆಲವೊಂದು ಗೇಮ್ಸ್ನೆಲ್ಲ ನೀವು ಆಡ್ಬೋದು ಅಷ್ಟೇ ಬಿಟ್ಟರೆ PUBG ಆಗಿರ್ಬೋದು, ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು, ಇದನ್ನು ತೊಗೊಂಡು ನಿಮ್ಗೆ ಆಡ್ತೀವಿ ಅಂದರೆ ಆಗಲ್ಲ. ಸೊ ಇನ್ನು ಈ ಫೋನ್ನ ಯಾರೆಲ್ಲ ತಗೋಬೋದು ಅಂದರೆ ಮನೆಯಲ್ಲಿ ಜಸ್ಟ್ ಒಂದು ಕಾಂಟೆಂಟ್ನೆಲ್ಲ ಕನ್ಸ್ಯೂಮ್ ಮಾಡಬೇಕು ಅಂತಿರೋದು ಈ ಒಂದು ಫೋನ್ನ ತಗೋಬೋದು. ಸೊ ಅವಾಗಲೇ ಹೇಳಿದ್ದೀನಿ, ಗೇಮಿಂಗ್ ಆದರೆ ಈ ಫೋನ್ ತಗೊಳ್ಳೇಬೇಡಿ ನೀವು. ಸೊ ಈ ವೀಡಿಯೋಸ್ ಎಲ್ಲ ನೋಡಬೇಕು ನಿಮಗೆ ಆ್ಯಂಡ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಂದ್ರೆ ಅಫ್ಕೋರ್ಸ್ ನೀವು ಇದನ್ನ ತಗೋಬೋದು. ಸೊ ಇದಿಷ್ಟೊಂದು ಫೋನ್ನ ಒಂದು ಲೈಟ್ ಆಗಿರುವಂಥ ವಿಷಯಗಳು. ನಿಮಗೆ ಇದರಲ್ಲಿ ಯಾವ ಫೀಚರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದರ ಒಂದು ಡೀಟೇಲ್ ಆಗಿರುವಂಥ ರಿವ್ಯೂನ, ಇದರ ಕ್ಯಾಮ್ರಾ ಟೆಸ್ಟ್ನೆಲ್ಲ ನಾವು ಮುಂದೆ ತರ್ತೀವಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನಾದ್ರು ಅಭಿಪ್ರಾಯಗಳಿದ್ರೆ ನೀವು ಅದನ್ನ ಕಮೆಂಟಲ್ಲಿ ತಿಳಿಸ್ಬೋದು. ಆ್ಯಂಡ್ ನಿಮಗೆ ಏನಾದ್ರು ಡೌಟ್ ಇದ್ದರೆ ನೀವು ಅದನ್ನ ಕಮೆಂಟಲ್ಲಿ ಕೇಳ್ಬೋದು, ನಾವು ಅಫ್ಕೋರ್ಸ್ ಅದಕ್ಕೆ ಆನ್ಸರ್ ಮಾಡ್ತೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಟ್ಸ್ ಮಿ ಅಭಿಷೇಕ್ ಮುಂದೆ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ರೌ ಸೇಫ್.